ಓಕೆ ಸ್ಟೂಡೆಂಟ್ಸ್, ಇನ್ ಪ್ರೀವಿಯಸ್ ವಿಡಿಯೋ ಐ ವಿಲ್ ಕಂಟಿನ್ಯೂ. ಈ ರೀತಿ ಎಂಟ್ರಿ ಕೊಟ್ಟಂಥ ಮೊದಲ 3 ಮೂಮೆಂಟ್ಗಳಲ್ಲೂ ಚಂಪಾರನ್ ಮೂಮೆಂಟ್, ಅಹಮದಾಬಾದ್ ಮಿಲ್ ವರ್ಕರ್ಸ್, ನೆಕ್ಸ್ಟ್ ಕೇಡಾ ಪ್ರೊಟೆಸ್ಟ್. In 3 also Gandhiji was very successful. So let's see. Gandhi started using truth, non-violence and satyagraha ideals in all these movements. ಆ 3 ಮೂಮೆಂಟ್ಸ್ಗಳಲ್ಲಿ ಈ ಪ್ರಿನ್ಸಿಪಲ್ಗಳನ್ನ ಫಾಲೋ ಮಾಡ್ತಾರೆ. ಓಕೆ, ಅವ್ರು ನಮ್ಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ತೊಗೊಂಡೋಗಿ ಚಚ್ಚಿ ಇಟ್ಬಿಡೋದಲ್ಲ ತಲ್ತಾನಂತೆ. ಓಕೆ, ಅವರು ಪ್ರಾಣಿ ಥರ ಆಡ್ತಾರೆ, ನಾನು ಪ್ರಾಣಿ ಥರ ಆಡಲ್ಲ ಅಂತ ಇವ್ರ ಒಪಿನಿಯನ್. ಓಕೆ, ನನ್ನ ಒಪಿನಿಯನ್ ಅಲ್ಲ. ಸೊ ಸ್ಟೂಡೆಂಟ್ಸ್, ನಾನು ಓಪನ್ ಆಗಬೇಕಾದ್ರೆ ಒಪ್ಕೊತೀನಿ. ಗಾಂಧೀಜಿ ಅಂತ ಗ್ರೇಟ್ ಥಾಟ್ಸ್ಗಳು, ಅವ್ರಲ್ಲಿದ್ದಂಥ ತಾಳ್ಮೆ ನಿಜವಾಗ್ಲೂ ನನ್ನ ಕೈಲಂತೂ ಇಲ್ಲ. ಓಕೆ, ಕೆಲವೊಂದು ವಿಚಾರ ಟ್ರೈ ಮಾಡ್ತೀನಿ ಎಷ್ಟು ಸಾಧ್ಯ ಸಹಿಸ್ಕೊಳ್ಳೋಕ್ಕೆ, ಬಟ್ ಲಿಮಿಟ್ ಮೀರಿದಾಗ. ಆ್ಯಂಡ್ ಹಿ ಆಲ್ಸೋ ಸ್ಟಾರ್ಟೆಡ್ ಇಂಟ್ರ್ಯಾಕ್ಟಿಂಗ್ ವಿತ್ ಕಾಮನ್ ಪೀಪಲ್ ಆ್ಯಂಡ್ ಮೇಡ್ ದ ಫ್ರೀಡಮ್ ಮೂಮೆಂಟ್ ಮೋರ್ ಪೀಪಲ್ ಬೇಸ್ಡ್ ಮೂಮೆಂಟ್. ಹೀಗಾಗಿ ಸ್ವಾತಂತ್ರ್ಯ ಹೋರಾಟನ ಜನರ ಮೂಮೆಂಟ್ ಅನ್ನೋ ರೀತಿ ಮಾಡಿಬಿಡ್ತಾರೆ. ಜನರುಗಳನ್ನ ಸೇರಿಸ್ಕೊತಾರೆ. ತುಂಬ ಜನ ಮಾಡ್ರೇಟ್ಸ್ ಟೈಮಲ್ಲಿ ಎಜುಕೇಟೆಡ್ಸ್ಗಳಿರ್ತಾರೆ, ಅವರು ಬರೆಯೋದು, ಪ್ರೇಯರ್ ಮಾಡೋದು, ರಿಕ್ವೆಸ್ಟ್ ಮಾಡೋದು ಆ ಥರ ಇರ್ತದೆ. ಹಾಗೆ ರೆವಲ್ಯೂಷನ್ಸ್ ಅಂತ ಬಂದಾಗ ಅವರು ತುಂಬ ಯುವಕರ ಥರ ಇರುವಂಥವ್ರು ಮಾತ್ರ ಆ ರೀತಿ ಮೆಥಡ್ಗಳನ್ನ ಫಾಲೋ ಮಾಡ್ತಾರೆ. ತುಂಬ ರೇರ್, ಏಜ್ ಆಗಿರುವಂಥವ್ರು ಕೂಡ ಫಾಲೋ ಮಾಡೋದು ಸ್ವಲ್ಪ ರೇರ್, ಕಡಿಮೆ. ಬಟ್ ಗಾಂಧೀಜಿ ಮೆಥಡ್ ಹಂಗಲ್ಲ, ಲೇಡೀಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕೆಂದರೆ ಗಾಂಧೀಜಿ ಬಾಂಬ್ ಹಾಕ್ರಿ, ಗನ್ ಹಿಡ್ಕೊಳ್ಳಿ, ಈ ರೀತಿ ಮೆಥಡ್ ಏನು ಹೇಳ್ತಾ ಇಲ್ಲ. ಸೊ ಗಾಂಧೀಜಿ ಮೆಥಡ್ ತುಂಬ ಈಸಿಯಾಗೈತೆ, ಆಮೆ ಗತಿಯಲ್ಲಿ ಹೋಗ್ತಾ ಇದೆ. ಓಕೆ, ಬಟ್ ಪರವಾಗಿಲ್ಲ, ನಾವು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ ತುಂಬ ಜನ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಎಸ್, ದಟ್ಸ್ ಒನ್. ಪೀಪಲ್ ಬೇಸ್ಡ್ ಮೂಮೆಂಟ್ ಥರ ಚೇಂಜ್ ಮಾಡಿದ್ರು ಅಂತ. ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಟುಕ್ ಅ ನ್ಯೂ ಟರ್ನ್ ವಿತ್ ಅರೈವಲ್ ಆಫ್ ಗಾಂಧೀಜಿ. ಹಿಂಗಾಗಿ ಹೊಸ ದಿಕ್ಕನ್ನೇ ತೊಗೊಳುತ್ತೆ ಗಾಂಧೀಜಿ ಬಂದಮೇಲೆ. ಹಿ ಎಂಪ್ಲಾಯ್ಡ್ ಪ್ಯಾಸಿವ್ ರೆಸಿಸ್ಟೆನ್ಸ್, ನಾನ್ ವೈಲೆನ್ಸ್ ಆ್ಯಂಡ್ ಸತ್ಯಾಗ್ರಹ. ಈ 3 ಮೆಥಡ್ಗಳನ್ನ ಯೂಸ್ ಮಾಡ್ಕೊತಾರೆ. ಆ್ಯಕ್ಟಿವ್ ರೆಸಿಸ್ಟೆನ್ಸ್ ಅಂತಂದರೆ, ಸೊ ನಮ್ಗೆ ಯಾರು ಇಷ್ಟು ದಪ್ಪ ಕಲ್ ತೊಗೊಂಡ್ರೆ ನಾವು ಇಷ್ಟು ದಪ್ಪ ಕಲ್ ತೊಗೊಳ್ಳೋದು, ಅದು ಆ್ಯಕ್ಟಿವ್ ರೆಸಿಸ್ಟೆನ್ಸ್ ಅಂತೀವಿ. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದರೆ ಅವ್ನು ಏನಾದರೂ ಮಾಡಿ ನಾನು ಅವನಿಗೆ ಎದುರ್ಕೊಳ್ಳೋದಿಲ್ಲ, ಮತ್ತು ನಾನು ಅವನಿಗೆ ರಿಯಾಕ್ಷನ್ ಕೂಡ ಕೊಡೋದಿಲ್ಲ, ಅದು ಪ್ಯಾಸಿವ್ ರೆಸಿಸ್ಟೆನ್ಸ್. ಈ ಯೂಸ್ ಇಟ್ ಟು ಎಕ್ಸ್ಪ್ರೆಸ್ ಹಿಸ್ ಥಾಟ್ಸ್ ಇನ್ ಪೀರಿಯಾಡಿಕಲ್ಸ್ ಲೈಕ್ ಯಂಗ್ ಇಂಡಿಯಾ ಆ್ಯಂಡ್ ಅರಿಜನ್. ಸೊ ಇಂಡಿಯನ್ ಒಪಿನಿಯನ್ ಅಂತ ಎಲ್ಲಿ ತಂದಿದ್ದು? ಆಫ್ರಿಕಾದಲ್ಲಿದ್ದಾಗ. ಯಂಗ್ ಇಂಡಿಯಾ ಅಂತ ತಂದಿದ್ದು, ಮತ್ತು ಅರಿಜನ್ ಅಂತ ತಂದಿದ್ದು ಇಂಡಿಯಾದಲ್ಲಿದ್ದಾಗ. ಆಯಿತಾ? ಸೊ 3 ಪೇಪರ್ಗಳು ಗಾಂಧೀಜಿದಿವೆ ಆಗಿದ್ದಾವೆ. ಒಂದು ಆಫ್ರಿಕಾದಲ್ಲಿ, ಇನ್ನೆರಡು ಇಂಡಿಯಾದಲ್ಲಿ. ಇಲ್ಲಿ ನೋಡಿ, ನ್ಯೂಸ್ ಪೇಪರ್ಗಳಿದೆಯಲ್ಲ, ಹರಿಜನ್, ಯಂಗ್ ಇಂಡಿಯಾ. ನೆಕ್ಸ್ಟ್, ಯು ನೋ ದಿಸ್, ತಿಳ್ಕೊಳ್ಳಿ ಅಂತ ವಿಚಾರ ಇಟ್ಟಿದ್ದಾರೆ. ವಿತ್ ದ ಅರೈವಲ್ ಆಫ್ ಗಾಂಧೀಜಿ, ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಥ್ರೀ ಇಟ್ಸ್ ಡೋರ್ ಓಪನ್ ಫಾರ್ ಆಲ್ ಟು ಹ್ಯಾವ್ ಮೆಂಬರ್ಶಿಪ್ ಇಟ್. ಸೊ ಗಾಂಧೀಜಿ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಒಳಗಡೆ, ಅದು ದೇಶಕ್ಕೋಸ್ಕರ ಅಂತ ಏನೊಂದು ಕಾಂಗ್ರೆಸ್ ಪಾರ್ಟಿ ಅಂತ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು. ಇವಾಗಿರೋ ಕಾಂಗ್ರೆಸ್ ಅಂತ ಅನ್ಕೋಬಾರ್ದು ನೀವು. ಸೊ ಇವಾಗಿರೋ ಪ್ರೆಸೆಂಟ್ ಕಾಂಗ್ರೆಸ್ ಇದು ಬೇರೆ, ರಾಜಕೀಯ ಪಕ್ಷ ಇದು. ಬಟ್ ನಮಗೆ ಫ್ರೀಡಮ್ ಮೂಮೆಂಟಲ್ಲಿ ಬರೋ ಕಾಂಗ್ರೆಸ್ಸೇ ಅದೇ ಬೇರೆ, ಆಯಿತಾ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ. ತುಂಬ ಜನ ಇದನ್ನು ಮಿಸ್ ಆಗಿ ತಿಳ್ಕೊತಾ ಇರ್ತಾರೆ. ಇವಾಗೇನು ಕಾಂಗ್ರೆಸ್ ಇದೆಯೋ ಇವರೇ, ಈ ಪಾರ್ಟಿಯವರೇ ನಮಗೆ ಇಂಡಿಪೆಂಡೆನ್ಸ್ ತಂದು ಕೊಟ್ಟರು ಅಂತ ಯೋಚನೆ ಮಾಡಿಬಿಡ್ತಾ ಇರ್ತಾರೆ. ಸೊ ಆ ರೀತಿ ಅಲ್ಲ, ಆವಾಗ ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕಿದ್ದಂಥ ಕಾಂಗ್ರೆಸ್ಸೇ ಬೇರೆ, ಎಲ್ಲರೂ ಕೂಡ ಸೇರಿರ್ತಾರೆ. ಬಟ್ ಇವಾಗ ಇದು ಒಂದು ಪಾರ್ಟಿ ಅಷ್ಟೇ. ಓಕೆ, ಇವ್ರು ಮಾಡ್ಕೊಂಡಿರೋಂಥದ್ದು ಅದನ್ನು ಮಿಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತಲೇ ಗಾಂಧೀಜಿ ಈ ಕಾಂಗ್ರೆಸ್ ಅನ್ನೋದೇನಾಯ್ತು ಆ ರೀತಿ ಹೆಸರು ಇಟ್ಕೋಬೇಡಿ, ಮತ್ತು ಆ ಕಾಂಗ್ರೆಸ್ ಪಾರ್ಟಿನ ಲೀಡ್ ಮಾಡಬಾರ್ದು, ಹೆಸರು ತೊಗೋಬಾರ್ದು, ಅದನ್ನು ಕಂಟಿನ್ಯೂ ಮಾಡಬಾರ್ದು ಪಾರ್ಟಿ ಅನ್ನೋ ರೀತಿಯಲ್ಲಿ ಅಂತ ಹೇಳಿರ್ತಾರೆ. ಬಟ್ ಕಂಟಿನ್ಯೂ ಆಗ್ತಾಯಿದೆ. ಎನಿವೆ, ಲೆಟ್ಸ್ ಲೀವ್ ದಟ್ ಒನ್. ಬಟ್ ನೀವು ಕನ್ಫ್ಯೂಷನ್ ಆಗಬಾರ್ದಷ್ಟೇ ಪಾಠ ಕೇಳುವಾಗ. ನಾನಿಲ್ಲಿ ಕಾಂಗ್ರೆಸ್ ಅಂತ ತುಂಬ ಬರೀ ಹೇಳ್ತಾ ಇರ್ತೀನಿ. ಅವಾಗ ಈ ಪ್ರೆಸೆಂಟ್ ಇರೋ ಕಾಂಗ್ರೆಸ್ ಅಂದ್ಕೊಳ್ಳೋಂಗಿಲ್ಲ. ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕೆ ಅವರು ಕಟ್ಕೊಂಡಿದ್ದಂಥ ಸಂಘ, ಅದೊಂದು ಪಾರ್ಟಿ ಅಂತ ಅನ್ಕೋಬೇಕು. ಆ ಕಾಂಗ್ರೆಸ್ಸೇ ಬೇರೆ, ಈಗಿರೋ ಕಾಂಗ್ರೆಸ್ಸೇ ಬೇರೆ. ದಟ್ಸ್ ಒನ್. ಸೊ ಆವಾಗ ಆ ಕಾಂಗ್ರೆಸ್ನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಇದ್ದಂಥ ಆ ಸಂಘದಲ್ಲಿ ಯಾರಾದರೂ ಮೆಂಬರ್ ಆಗಬೇಕಂದ್ರೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಇರ್ತಿತ್ತಂತೆ. ಬಟ್ ಗಾಂಧೀಜಿ ಬಂದು ಅದು ಚೇಂಜ್ ಮಾಡ್ತಾನೆ. ಅಲ್ರಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋಕ್ಕೆ ಜನಗಳನ್ನ ಭಾಗವಹಿಸೋ ರೀತಿ ಮಾಡೋದೇ ಕಷ್ಟ. ನೀವು ಅದ್ರಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದು ಭಾಗವಹಿಸಿದ್ರೆ ಯಾವನು ಬರ್ತಾನೆ? ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ ತರೋಕ್ಕೋಸ್ಕರ ಇರುವಂಥ ಪಾರ್ಟಿಗೆ ದುಡ್ಡು ಕೊಟ್ಬಿಟ್ಟು ನಾವು ಸೇರ್ಕೋಬೇಕಾ? ಫೀಸ್ ಕೊಟ್ಬಿಟ್ಟು ಸೇರ್ಕೋಬೇಕಾ? ಇಲ್ಲರಿ, ಅದನ್ನು ಫ್ರೀ ಮಾಡಿರಿ ಅಂತ ಹೇಳ್ತಾರೆ. ಹೀಗಾಗಿ ಯಾರೇ ಆಗಲಿ ಆ ಪಾರ್ಟಿಗೆ ಸೇರ್ಕೊಳ್ಳೋಕ್ಕೆ ಎಲ್ಲರೂ ಫ್ರೀಯಾಗಿ ಸೇರ್ಕೋಬೋದು ಅಂತೇಳಿ ಮಾಡ್ತಾರೆ. ಓಕೆ, ಸೊ ಗಾಂಧೀಜಿ ಆ ರೀತಿ ಚೇಂಜಸ್ ಮಾಡಿದ್ರು. ಲೈಕ್ ದಿಸ್, ದ ಕಾಂಗ್ರೆಸ್ ಬಿಕೇಮ್ ಆನ್ ಆರ್ಗನೈಸೇಷನ್ ಆಫ್ ಕಾಮನ್ ಪೀಪಲ್. ಅದು ಎಲ್ಲರಿಗೂ ಕಾಮನ್ ಪೀಪಲ್ಗೆ ಆಗಿಬಿಡ್ತದೆ. ದ ಕಾಂಗ್ರೆಸ್ ಸ್ಟಾರ್ಟೆಡ್ ತಿಲಕ್ ಸ್ವರಾಜ್ ಫಂಡ್, ಅ ಫಂಡ್ ಆಫ್ 1 crore rupees. ಸೊ ಗಾಂಧೀಜಿ ಏನು ಮಾಡ್ತಾರೆ, ತಿಲಕ್, ಬಾಲಗಂಗಾಧರ ತಿಲಕ್ ಇರ್ತಾರಲ್ಲ, ಅವ್ರ ಹೆಸರಿನಲ್ಲಿ ಗಾಂಧೀಜಿ ಒಂದು ಫಂಡ್ ರೀತಿ ಓಪನ್ ಮಾಡ್ತಾರೆ. ಯಾರ್ಯಾರು ಅನುಕೂಲ ಇರೋಂಥವ್ರು ಇಷ್ಟ ಆಗಬೇಕು ಫಂಡ್ ಕೊಡ್ಬೋದು ಅಂತೇಳಿ. ಸೊ 1 ಕೋಟಿ ದುಡ್ಡು ಕಲೆಕ್ಟ್ ಆಗುತ್ತಂತೆ ಆಗಿನ ಕಾಲದಲ್ಲಿ. ಅಲ್ಲ,
ಲೈಕ್ ದಿಸ್ ಅದನ್ನು ತಗೊಂಡು ಒಂದು ಒಳ್ಳೆಯ ಉದ್ದೇಶಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಲೈಕ್ ದಿಸ್ ದ ಕಾಂಗ್ರೆಸ್ ವೆಂಟ್ ಥ್ರೂ ಮೆನಿ ಚೇಂಜಸ್ ವಿತ್ ದ ಅರೈವಲ್ ಆಫ್ ಗಾಂಧೀಜಿ. ಡ್ಯೂ ಟು ಆಲ್ ದೀಸ್ ರೀಸನ್ಸ್ ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಎಸ್ ದ ಗಾಂಧಿ ಎರಾ. ಈ ರೀತಿ ಗಾಂಧೀಜಿ ಬಂದ ಮೇಲೆ ಕಾಂಗ್ರೆಸ್ ಒಳಗಡೆ ಎಷ್ಟೊಂದು ಬದಲಾವಣೆ ಆಯಿತು, ದೇಶದೊಳಗಡೆ ಎಷ್ಟೊಂದು ಬದಲಾವಣೆ ಆಯಿತು, ಫ್ರೀಡಮ್ ಮೂಮೆಂಟಲ್ಲಿ ಎಷ್ಟೊಂದು ಚೇಂಜಸ್ ಆಯಿತು. ಅದಕ್ಕೋಸ್ಕರನೇ ಇದನ್ನು ನಾವು ಗಾಂಧಿ ಎರಾ ಅಂತೇಳಿ ಕರಿತೀವಿ. ಓಕೆ, ಎಸ್. ಸೊ ಗಾಂಧೀಜಿ ಯೂಸ್ ಮಾಡಿದಂಥ 3 ಮೆಥಡ್ಗಳನ್ನ ನೋಡೋಣ. ಸೊ ಫಸ್ಟ್ ಸತ್ಯಾಗ್ರಹ. ಸತ್ಯಾಗ್ರಹ ಈಸ್ ಒನ್ ಆಫ್ ದ ಮೇಜರ್ ಮೆಥಡ್ಸ್ ಆಫ್ ಪ್ರೊಟೆಸ್ಟ್ ಆಫ್ ಗಾಂಧೀಜಿ. ಗಾಂಧೀಜಿಯ ಒಂದು ಮೆಥಡ್ ಆಗಿರ್ತಿದ್ದು. ದ ವರ್ಡ್ ಸತ್ಯಾಗ್ರಹ ಮೀನ್ಸ್, ಸತ್ಯಾಗ್ರಹ ಅಂದರೆ ದ ಅಸರ್ಷನ್ ಆಫ್ ದ ಟ್ರೂತ್. ಕೇಳ್ಬೋದು ಇದನ್ನು, ಸತ್ಯಾಗ್ರಹ ಮೀನ್ಸ್ ಅಂತೇಳಿ. ವಾಟ್ ಯು ಮೀನ್ ಬೈ ಸತ್ಯಾಗ್ರಹ ಅಂದರೆ ಇಷ್ಟು ಸಿಂಪಲ್ ಡೆಫಿನೇಷನ್. ದ ಅಸರ್ಷನ್ ಆಫ್ ದ ಟ್ರೂತ್, ಸತ್ಯಕ್ಕಾಗಿ ಆಗ್ರಹ ಪಡಿಸೋದು. ಅಸರ್ಷನ್ ಅಂದರೆ ಆಗ್ರಹ, ಸತ್ಯ ಬೇಕು ಅಂತೇಳಿ ಕೇಳೋದು. ಇಟ್ ವಾಸ್ ಒನ್ ಆಫ್ ದ ಮೇಜರ್ ವೆಪನ್ಸ್ ಈ ಎಂಪ್ಲಾಯ್ಡ್ ಇನ್ ಸೌತ್ ಆಫ್ರಿಕಾ. ಇಟ್ ಈಸ್ ಇಸ್ ಮಾರಲ್ ವೆಪನ್. ಸೊ ಸೌತ್ ಆಫ್ರಿಕಾದಲ್ಲಿ ಯೂಸ್ ಮಾಡಿದಂಥ ಒಂದು ವೆಪನ್ ಅದು. ಅದೇ ಅಸ್ತ್ರವನ್ನು ಇಲ್ಲೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟು ಮಾರಲ್ ವೆಪನ್. ಒಬ್ಬರು ಒಂದೊಂದು ರೀತಿ ವೆಪನ್ಗಳು ಅಂತೇಳಿ. ಗಾಂಧೀಜಿ ಆ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಅವ್ರು ಯೂಸ್ ಮಾಡಿದಂಥ ವೆಪನ್ ಯಾವುದು? ಅಸ್ತ್ರ, ಬಾಂಬ, ಗನ್ನ, ಫೈಟರ್ ಜೆಟ್ ವಿಮಾನನ. ಸೊ ಗಾಂಧೀಜಿ ಯೂಸ್ ಮಾಡಿದಂಥ ವೆಪನ್ನು ಸತ್ಯಾಗ್ರಹ. ಅದು ಒಂದು ಮಾರಲ್, ನೈತಿಕತೆ ಇರುವಂಥ ಒಂದು ವೆಪನ್ ಆಗಿರುತ್ತೆ. ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ ಅಂತ. ಯೂಸ್ ಆಫ್ ದಿಸ್ ವೆಪನ್ ಈಸ್ ಒನ್ ಆಫ್ ದ ಮೇಜರ್ ಸೋಷಿಯಲ್ ಎಕ್ಸ್ಪ್ಲೋರೇಷನ್ ಆ್ಯಸ್ ಎವರ್ ಟೇಕನ್ ಪ್ಲೇಸ್ ಇನ್ ದ ಹ್ಯೂಮನ್ ಹಿಸ್ಟ್ರಿ. ಹ್ಯೂಮನ್ ಹಿಸ್ಟ್ರಿನಲ್ಲಿ ಆಗಿರುವಂಥ ಒಂದು ದೊಡ್ಡ ಬದಲಾವಣೆ ಇದು. ಯಾಕೆಂದರೆ ಮೊದಲು ಯಾರಾದ್ರೂ ನಮ್ಗೆ ಅನ್ಯಾಯ ಮಾಡ್ತಾಯಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತಂದರೆ ಹೊಡೆದ ಬಾಯಿಗೆ ಬಿಡೋದು, ತಿರುಗಿ ಬಿಡೋದು. ಸೊ ಯಾಕೆಂದರೆ ಈ ಹಿಂದೆ ಏನಾದರೂ ಹೋರಾಟ ನಡೀತಿತ್ತಂದರೆ ಸರ್ಕಾರದ ವಿರುದ್ಧ ಹೋರಾಟ ನಡೀಬೇಕು, ರಾಜನ ವಿರುದ್ಧ ಹೋರಾಟ ನಡೀಬೇಕು ಅಂತಂದರೆ ಜನಗಳೆಲ್ಲ ಕತ್ತಿ ಮಚ್ಚು ಬೆಂಕಿ ಎಲ್ಲ ಹಿಡ್ಕೊಂಡು ನಿಂತು ಬಿಡೋರು. ಓಕೆ, ಬಟ್ ಗಾಂಧೀಜಿ ಏನು ಮಾಡ್ದ? ಆ ರೀತಿ ವಾರ್ನ ನಡೆಸ್ದಲ್ಲ, ಯುದ್ಧ ನಡೆಸ್ದಲ್ಲೇ ಯಾವ ರೀತಿ ಇಂಡಿಪೆಂಡೆನ್ಸ್ ತಗೊಳ್ಳೋದು ಆ ರೀತಿ ಟ್ರೈ ಮಾಡಿದ್ರು. ಇಟ್ ಈಸ್ ಬೇಸ್ಡ್ ಆನ್ ನಾನ್ ವೈಲೆನ್ಸ್. ಆಯ್ತಲ್ಲ, ಎಸ್, ಇದು ಸತ್ಯಾಗ್ರಹ. ನೆಕ್ಸ್ಟ್, ಅಹಿಂಸಾ ಈಸ್ ದ ಬೇಸಿಕ್ ಟ್ರೈಟ್ ಆಫ್ ಗಾಂಧೀಜಿ ಸ್ಟ್ರಗಲ್. ಗಾಂಧೀಜಿಯ ಹೋರಾಟದಲ್ಲಿ ಬೇಸಿಕ್ ಆಗಿರುವಂಥ ಲಕ್ಷಣ, ಫೀಚರ್ ಅಂತೇಳಿ ಕರಿತೀವಿ. ಓಕೆ, ಲಕ್ಷಣ. ಈ ಫರ್ಮ್ಲಿ ಬಿಲೀವ್ಡ್ ದ್ಯಾಟ್ ಒನ್ ಶುಡ್ ಫೇಸ್ ವೈಲೆನ್ಸ್ ವಿತ್ ಅಹಿಂಸಾ ಆ್ಯಂಡ್ ಸತ್ಯಾಗ್ರಹ. ಎಲ್ಲಾದರೂ ವೈಲೆನ್ಸ್ ಇತ್ತಂತಂದರೆ ಅದನ್ನು ನಾವು ಯಾವ ರೀತಿ ಫೇಸ್ ಮಾಡಬೇಕಂದ್ರೆ ನಾವು ಕೂಡ ವೈಲೆನ್ಸ್ ತೋರಿಸ್ಬಿಟ್ಟೆ ಫೇಸ್ ಮಾಡೋಕ್ಕೋಗ್ಬಾರ್ದು. ಅಹಿಂಸೆಯಿಂದ, ಸತ್ಯಾಗ್ರಹದಿಂದ ಅದನ್ನು ಸೊಲ್ಯೂಷನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಮೆಥಡ್ನಲ್ಲಿ ಒಂದು ಬೆನಿಫಿಟ್ ಮತ್ತು ಒಂದು ಲಾಸ್ ಏನಂತಂದರೆ ಅವ್ನು ನಮಗೆ ಚೆನ್ನಾಗಿ ಹೊಡೆದು ಬಡಿದು ಅಪ್ಪಾಚಿ ಮಾಡಿ ಹೋಗ್ಬಿಡ್ತಾನೆ. ಓಕೆ, ನಾವು ಮಾತ್ರ ಒದೆ ತಿನ್ನೋರಾಗಿರ್ತೀವಿ. ಅವ್ನ ಮನಸ್ಸಲ್ಲಿ ಏನೋ ಸ್ವಲ್ಪ ಚೇಂಜ್ ಮಾಡೋದು, ಅಯ್ಯೋ ನಾನು ಇಷ್ಟೊಂದು ಹೊಡಿತಾ ಇದ್ರೂ ಕೂಡ ನನ್ನ ಮಗ ಸುಮ್ಮನೆ ಹೊಡ್ಸ್ಕೊತಾನಲ್ಲ, ಹೋಗತ್ತೆ ಹಾಳಾಗು, ಈ ರೀತಿ ಅನ್ಕೋಬೋದು. ಅವ್ನ ಮನಸ್ಸಲ್ಲಿ ಚೇಂಜ್ ಆಗ್ಬೋದು. ಅಯ್ಯೋ ಇಂಥ ಒಳ್ಳೆ ವ್ಯಕ್ತಿಗೆ ನಾನು ಹೊಡೆದ್ಬಿಟ್ನಲ್ಲ, ಇಂಥ ಒಳ್ಳೆ ವ್ಯಕ್ತಿಗೆ ನಾನು ಬೈದ್ಬಿಟ್ನಲ್ಲ ಅಂತೇಳಿ ಕೊನೆಗೆ ಚೇಂಜ್ ಆಗ್ಬೋದು. ಬಟ್ ಅಲ್ಲಿವರೆಗೆ ಅವ್ನು ಚೇಂಜ್ ಆಗೋರಿಗೆ ನಾವು ಮಾತ್ರ ನೋವು ಅನುಭವಿಸ್ಬೇಕಾಗ್ತಾ ಇರ್ತದೆ. ಓಕೆ, ನಮ್ಮ ಜೀವನದಲ್ಲಿ. ಸೊ ದಿಸ್ ಇಸ್, ಇದನ್ನು ಕೆಲವೊಬ್ಬರು ಹೇಳಿ ಥರ ಬದುಕೋರು ಹಾಗೆ ಅಂತ ಅನ್ಬೋದು. ಬಟ್ ಅದು ಅವ್ರವ್ರಿಗೆ ಬಿಟ್ಟಿದೆ. ಇದು ನೆಗೆಟಿವ್ ಇರೋವಂಥ ನೆಗೆಟಿವ್ ಏನಂತಂದರೆ ಈ ಅಹಿಂಸಾ ಮಾರ್ಗದಲ್ಲಿ ಒದೆ ತಿನ್ನೋರು ನಾವಾಗಿರ್ತೀವಿ, ಪೈನನ್ನು ಅನುಭವಿಸೋರು ನಾವಾಗಿರ್ತೀವಿ. ಬಟ್ ಅದರಲ್ಲಿರುವಂಥ ಬೆನಿಫಿಟ್ ಕೂಡ ಏನಂತಂದರೆ ಅವನೇನೋ ಒಂದು ಮಾಡ್ದ, ನಾನು ತಿರುಗಿ ಅವ್ನಿಗೆ ಮಾಡಿದೆ, ಕೊನೆಗೆ ಅವ್ನು ಇನ್ನೊಂದು 2 ಕರ್ಕೊಬಂದ, ನಾನು 4 ಜನ ಕರ್ಕೊಬಂದೆ, 8 ಜನ. ಬಟ್ ಈ ಪ್ರೋಸೆಸ್ನಲ್ಲಿ ಇಬ್ಬರು ಕೂಡ ಹೊಡ್ತಾ ತಿಂತಾ ಇರ್ತಾರೆ ಇಬ್ಬರೂ. ಓಕೆ, ಇಲ್ಲ ಇವನು ಹೋಗಿ ಅವ್ರ ಮಕ್ಕಳು ಸಾಯಿಸ್ತಾನೆ, ಅವ್ನು ಬಂದು ಇವ್ರ ಮಕ್ಕಳು ಸಾಯಿಸ್ತಾನೆ. ಬಟ್ ಕೊನೆಗೆ ನೋವು ಅನುಭವಿಸ್ತಾರೆ ಯಾರು? ಬೇರೆ ಯಾವುದೋ ದೇಶದವರು, ನಾವೇ ತಾನೆ. ಹಿಂಗೆ. ಸೊ ದಟ್ಸ್ ಒನ್. ಗಾಂಧಿ ಎಂಪ್ಲಾಯ್ಡ್ ಮದರ್ಲಿ ಸ್ಟ್ರಾಟಜೀಸ್ ಸಚ್ ಎಸ್ ಅಹಿಂಸಾ, ಸತ್ಯಾಗ್ರಹ ಆ್ಯಂಡ್ ಫಾಸ್ಟಿಂಗ್ ಅಗೇನ್ಸ್ಟ್ ದ ಬ್ರೂಟಲ್ ಫೋರ್ಸ್ ಆಫ್ ಬ್ರಿಟಿಷ್ ಲೈಕ್ ಮಿಲಿಟ್ರಿ, ಪೊಲೀಸ್ ಆ್ಯಂಡ್ ಲಾ. ಬ್ರಿಟಿಷರು ಏನು ಮಾಡ್ತಾ ಇರ್ತಾರೆ? ಇಂಡಿಯನ್ಸ್ಗಳ ವಿರುದ್ಧ ಮಿಲಿಟ್ರಿ ಯೂಸ್ ಮಾಡ್ತಾರೆ, ಪೊಲೀಸ್ಗಳನ್ನ ಯೂಸ್ ಮಾಡಿ ಓಡಿಸ್ತಾರೆ, ಲಾ, ಕಾನೂನು, ಕೋರ್ಟು ಈ ರೀತಿ ಹೇಳ್ತಾ ಇರ್ತಾರೆ. ಗಾಂಧೀಜಿ ಅವರ ವಿರುದ್ಧವಾಗಿ ಅಹಿಂಸಾ ಅಂತ ಯೂಸ್ ಮಾಡ್ತಾರೆ, ಸತ್ಯಾಗ್ರಹ ಅಂತ ಯೂಸ್ ಮಾಡ್ತಾರೆ, ಫಾಸ್ಟಿಂಗ್ ಅಂತ ಯೂಸ್ ಮಾಡ್ತಾರೆ. ಫಾಸ್ಟಿಂಗ್ ಹೆಂಗೆ ಅಂತಂದರೆ ಗಾಂಧೀಜಿ ವಿರುದ್ಧ ಯಾರಾದರೂ ಏನೋ ಅನ್ಯಾಯ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಗಾಂಧೀಜಿ ಉಪವಾಸ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾರೆ, ನಾನು ಊಟ ಮಾಡೋದಿಲ್ಲ, ನಮ್ಮ ದೇಶಕ್ಕೆ ಈ ರೀತಿ ಅನ್ಯಾಯ ಆಗ್ತೈತೆ ಅಥವಾ ನಮ್ಮ ಧರ್ಮಕ್ಕೆ ಈ ರೀತಿ ಅನ್ಯಾಯ ಆಗ್ತೈತೆ, ನಾನು ಊಟ ಮಾಡೋದಿಲ್ಲ, ಹಿಂಗೆ ಕೂತ್ಕೊಂಡ್ಬಿಡ್ತಾರೆ. ಸೊ ಎಷ್ಟೋ ಜನ ಗಾಂಧೀಜಿ ಫಾಲೋವರ್ಸ್ ಇರ್ತಾರಲ್ಲ, ಫ್ಯಾನ್ಗಳಿರ್ತಾರಲ್ಲ, ಅವರೆಲ್ಲ ಬಂದು ಕೂತ್ಕೊಂಡ್ಬಿಡ್ತಾರೆ. ಓಕೆ, ಸೊ ಈಗ ಬ್ರಿಟಿಷರು ಏನಾದರೂ ಗಾಂಧೀಜಿನ ಎತ್ಕೊಂಡೋಗಿ ಜೈಲಿಗೆ ಕೂರಿಸ್ಬಿಡ್ತಾರೆ ಅಂದ್ಕೊಳ್ಳಿ. ಜೈಲಲ್ಲಿ ಗಾಂಧೀಜಿ ಇದ್ದಾನೆ, ಅಲ್ಲಿ ಟೈಮ್ ಸ್ವಲ್ಪ ಊಟ ತಂದು ಕೊಡ್ತಾರೆ ತಾನೆ, ಊಟ ಮಾಡು ಇಲ್ಲ ಸತ್ತೋಗ್ಬಿಡ್ತೀಯ ಅಂತಂತಾರಲ್ವ. ಗಾಂಧಿ ಇಲ್ಲ, ನಾನು ಊಟ ಮಾಡಲ್ಲ, ನಾನು ಫಾಸ್ಟಿಂಗ್ ಮಾಡ್ತೀನಿ. ಅವಾಗ ಜೈಲಿರೋದು ಕಷ್ಟ, ಆ ಪೊಲೀಸ್ ಇರ್ತಾನಲ್ಲ ನಮಗೆ. ಗಾಂಧೀಜಿ ಊಟ ಮಾಡ್ದಲ್ಲಿ ಹಂಗೆ ಸತ್ತೋಗ್ಬಿಟ್ರೆ ಈಗ ಲಾಕಪ್ ಡೆತ್ ಅಂತೇಳಿ ಯಾರ ಮೇಲೆ ಕೇಸ್ ಬರ್ತದೆ? ಆ ಪೊಲೀಸ್ ಮೇಲೆ ಕೇಸ್ ಬರ್ತದೆ. ಆಮೇಲೆ ಗಾಂಧೀಜಿ ಫ್ಯಾನ್ಗಳು ಫಾಲೋವರ್ಸ್ ಇರ್ತಲ್ಲ, ಗಾಂಧೀಜಿನ ಸಾಯಿಸಿದ್ದಾರೆ ಇವರು ಅಂತೇಳಿ ಅವರೆಲ್ಲ ರೊಚ್ಚಿಗೆದ್ದು ಬಿಡ್ತಾರೆ ತಾನೆ. ಹಿಂಗಾಗಿ ಪೊಲೀಸ್ಗಾರ ಕಷ್ಟ ಆಗ್ತಾ ಇರ್ತದೆ. ಸೊ ದಟ್ಸ್ ಒನ್.
ನೆಕ್ಸ್ಟು ಯೂನಿಟಿ ಆಫ್ ಹಿಂದೂ ಮುಸ್ಲಿಮ್, ಹಿಂದೂಗಳು ಮತ್ತು ಮುಸ್ಲಿಮ್ಸು ಯೂನಿಟಿ ಆಗಿರಬೇಕು ಅನ್ನೋದು ಗಾಂಧೀಜಿ ಹೇಳ್ತಾ ಇರ್ತಾರೆ. ಗಾಂಧೀಜಿ ಆಲ್ವೇಸ್ ಚಾಂಪಿಯನ್ ದ ಯೂನಿಟಿ ಆಫ್ ಹಿಂದೂ ಮುಸ್ಲಿಮ್ಸ್. ತುಂಬ ಬಾರಿ ಹೇಳ್ತಾ ಇರ್ತಾರೆ ಹಿಂದೂ ಮತ್ತು ಮುಸ್ಲಿಮ್ಸ್ ಬಾಯಿ ರೀತಿ ಇರಬೇಕು, ಚೆನ್ನಾಗಿರಬೇಕು ಜೊತೆಲಿ ಅಂತ ಹೇಳ್ತಾ ಇರ್ತಾರೆ. ಹಿ ಬಿಲೀವ್ಡ್ ದ್ಯಾಟ್ ವಿತೌಟ್ ಯೂನಿಟಿ ಅಮಾಂಗ್ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂಸ್ ಇಟ್ ಈಸ್ ಡಿಫಿಕಲ್ಟ್ ಟು ಅಚೀವ್ ಇಂಡಿಪೆಂಡೆನ್ಸ್. ಇವರಿಬ್ಬರ ನಡುವೆ ಯೂನಿಟಿ ಇಲ್ಲ ಅಂತಂದರೆ ಇಂಡಿಪೆಂಡೆನ್ಸ್ನ ಪಡ್ಕೊಳ್ಳೋಂಥ ತುಂಬ ಕಷ್ಟ ಅಂತ ಹೇಳ್ತಾರೆ. ಸೊ ಬಹುಶಃ ಆ ಗಾಂಧೀಜಿ ಹೇಳ್ದಂಗೆ ಹಿಂದೂ ಮತ್ತು ಮುಸ್ಲಿಮ್ಸ್ ಇಬ್ಬರು ಒಟ್ಟಾಗಿ ನಿಂತಿದ್ರೆ ಇಂಡಿಪೆಂಡೆನ್ಸ್ ಬರ್ತಿತ್ತೇನೋ. ಕೇಳ್ತಿರಲ್ಲ ಹಿಂದೂಗಳ ಮಾತನ್ನ ಮುಸ್ಲಿಮ್ ಕೇಳಲ್ಲ, ಮುಸ್ಲಿಮ್ಸ್ ಮಾತನ್ನ ಹಿಂದೂಗಳು ಕೇಳಲ್ಲ. ಹೀಗಾಗಿ ಗಾಂಧೀಜಿ ಮೆಥಡ್ ಏನಾದರೂ ಫೇಲ್ಯೂರ್ ಆಗಿತ್ತು ಅಂತಂದರೆ, ಓಕೆ, ಎಲ್ಲಾದರೂ ಗಾಂಧೀಜಿ ಮೆಥಡ್ ಫೇಲ್ಯೂರ್ ಆಗಿತ್ತು ಅಂದರೆ ದಟ್ಸ್ ಬಿಕಾಸ್ ಆಫ್ ದಿಸ್. ಓಕೆ, ಇವರಿಬ್ಬರ ನಡುವೆ ಹೊಂದಾಣಿಕೆ ಯಾವಾಗ ಬರಲ್ವ, ಗಾಂಧೀಜಿ ಮೆಥಡ್ಗಳೆಲ್ಲ ಅಟ್ಟರ್ ಫೇಲ್ಯೂರ್ ಆಗಿರ್ತಾ ಇರ್ತವೆ. ಇಬ್ಬರ ನಡುವೆ ಚೆನ್ನಾಗಿತ್ತು ಅಂದರೆ ಆ ಮೆಥಡ್ ಸೂಪರ್ ಆಗಿತ್ತು. ಹೀಗೆ ಗಾಂಧೀಜಿ ಮೆಥಡ್ಗಳು 90% ಹೊರದೇಶದಲ್ಲಿ ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ. ಗಾಂಧೀಜಿ ಮೆಥಡ್ ನಮ್ಮ ಇಂಡಿಯಾದಲ್ಲೇ ಸಕ್ಸಸ್ಫುಲ್ ಆಗ್ತಾಯಿಲ್ಲ. ಯಾಕೆಂದರೆ ಹೇಳಿದ್ನಲ್ಲ ಇಂಥ ಕಾರಣಗಳು, ಹಿಂದೂ ಮುಸ್ಲಿಮ್, ಅವರು ಇವರು, ಈ ಜಾತಿ ಆ ಜಾತಿ. ದಟ್ಸ್ ಒನ್. ನೆಕ್ಸ್ಟು ಹಿ ಆಲ್ವೇಸ್ ಸೆಡ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಆರ್ ದ ಟೂ ಐಸ್ ಆಫ್ ಮದರ್ ಇಂಡಿಯಾ. ತಾಯಿ ಭಾರತೀಯ ಎರಡು ಕಣ್ಣುಗಳಿದ್ದಂಥವರು ಅಂತ ಹೇಳ್ತಾರೆ. ಡ್ಯೂರಿಂಗ್ ಖಿಲಾಫತ್ ಮೂಮೆಂಟ್ ದ ಕಾಂಗ್ರೆಸ್ ಎಕ್ಸ್ಪ್ರೆಸ್ಡ್ ಇಟ್ಸ್ ಸಪೋರ್ಟ್. ಹೀಗಾಗಿ ಖಿಲಾಫತ್ ಮೂಮೆಂಟ್ ಅಂತೇಳಿ ಮುಸ್ಲಿಮ್ಸ್ಗಳು ನಡೆಸ್ತಾ ಇರ್ತಾರೆ. ಆವಾಗ ಕಾಂಗ್ರೆಸ್, ಗಾಂಧೀಜಿ ಇರ್ತಲ್ವ ಕಾಂಗ್ರೆಸ್ನಲ್ಲಿ, ಸೊ ಗಾಂಧೀಜಿ ಏನು ಮಾಡ್ತಾರೆ, ನಮ್ಮ ಕಾಂಗ್ರೆಸ್ ನಿಮ್ಮ ಮುಸ್ಲಿಮ್ಸ್ಗೆ ಈ ಟೈಮಲ್ಲಿ ಸಪೋರ್ಟ್ ಕೊಡುತ್ತೆ ಅಂತೇಳಿ. ಸೊ ಹಂಗಾದ್ರೆ ನೋಡೋಣ ಈ ಖಿಲಾಫತ್ ಮೂಮೆಂಟ್ ಅಂದರೆ ಯಾವುದು, ಏನು, ಎತ್ತ, ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಐ ಥಿಂಕ್ 3 ಪಾಯಿಂಟ್ಸ್: ಅಹಿಂಸಾ, ಸತ್ಯಾಗ್ರಹ, ಯೂನಿಟಿ ಆಫ್ ಹಿಂದೂ ಮುಸ್ಲಿಮ್ಸ್, ಇವು ಪ್ರಿನ್ಸಿಪಲ್ಸ್ ಆಗಿರ್ತವೆ ಗಾಂಧೀಜಿಗೆ. ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಮಸಾಕರ್, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಂಟಿಲ್ ನಾ ಗಾಂಧೀಜಿಯ ಬಗ್ಗೆ ಇಂಟ್ರಡಕ್ಷನು, ಲೈಫು, ಸೌತ್ ಆಫ್ರಿಕಾಗೆ ಹೋಗಿದ್ದು, ಸೌತ್ ಆಫ್ರಿಕಾದಿಂದ ಬಂದಿದ್ದು, ಇಂಡಿಯಾ ಪೂರ್ತಿ ಟೂರ್ ಹೊಡೆದಿದ್ದು, ಅವರ 3 ಮೆಥಡ್ಸ್ಗಳಿದ್ವಲ್ಲ, ಅಹಿಂಸಾ, ಸತ್ಯಾಗ್ರಹ, ಹಿಂದೂ ಮುಸ್ಲಿಮ್ ಯೂನಿಟಿ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಟೇಕ್ ಕೇರ್, ಬಾಯ್.